ಧಾರವಾಡ ಕಟ್ಟೆಯ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾನು ಬಸವಣ್ಣನ ಒಂದು ವಚನದ ಕುರಿತು ಮಾತನಾಡಲು ಬಯಸುತ್ತೇನೆ. ಬಸವಣ್ಣನ ಬಗ್ಗೆ ಎಷ್ಟು ಮಾತನಾಡಿದರೂ ಕಡಿಮೆಯೇ, ಎಷ್ಟು ಹೇಳಿದರೂ ಕಡಿಮೆಯೇ. ಬಸವಣ್ಣ ಅಂದರೆ ಬೆಳಕು, ಬಸವಣ್ಣ ಎಂದರೆ ಜ್ಞಾನ, ಬಸವಣ್ಣ ಎಂದರೆ ಅರಿವು, ಬಸವಣ್ಣ ಎಂದರೆ ಸಭ್ಯತನ, ಸಂಸ್ಕೃತಿ, ನಾಗರಿಕತೆ. ಬಸವಣ್ಣನ ಒಂದು ಬಹಳ ಲೋಕಪ್ರಿಯವಾದ ವಚನದ ಬಗ್ಗೆ ನಾನು ಮಾತನಾಡಲು ಬಯಸಿದ್ದೇನೆ. ಈ ವಚನದ ಬಗ್ಗೆ ಬಹಳ ವಿಶೇಷವಾದ ಸಂಗತಿಗಳನ್ನ ನಾನು ಹೇಳುತ್ತಿದ್ದೇನೆ ಎಂದು ದಯವಿಟ್ಟು ನೀವು ಯಾರೂ ಭಾವಿಸಬಾರದು. ನನಗೆ ಇಷ್ಟವಾದ ವಚನವನ್ನ ನನಗೆ ಇಷ್ಟವಾದ ರೀತಿಯಲ್ಲಿ ವಿಶ್ಲೇಷಿಸುವ, ವಿವರಿಸುವ ಕೆಲಸವನ್ನ ನಾನು ಮಾಡಲಿದ್ದೇನೆ. ಬಹಳ ಸಣ್ಣ ವಚನ, ಬಹಳ ಅದ್ಭುತ ವಚನ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನವು ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಕೆಲವೇ ಸಾಲುಗಳಲ್ಲಿ ಬಸವಣ್ಣ ಜೀವನದ ಒಂದು ದೊಡ್ಡ ದರ್ಶನವನ್ನ ಕಟ್ಟಿಕೊಟ್ಟಿದ್ದಾನೆ. ಈ ವಚನ ನಮಗೆ ಒಂದು ದೊಡ್ಡ ಲೋಕಜ್ಞಾನವನ್ನ ತಿಳಿಸ್ತದೆ, ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ, ನಮ್ಮ ಮನಸ್ಸನ್ನ, ನಮ್ಮ ತನುವನ್ನ, ನಮ್ಮ ಮನವನ್ನ, ನಮ್ಮ ತನುವನ್ನ ಸರಿಯಾಗಿ ನಿಭಾಯಿಸಿಕೊಳ್ಳಲು ನಮಗೆ ಪ್ರೇರಣೆಯನ್ನ, ಸ್ಫೂರ್ತಿಯನ್ನ ನೀಡ್ತವೆ. ಬಹಳ ಮಾರ್ಮಿಕವಾದ ಪ್ರಶ್ನೆಯನ್ನ ಬಸವಣ್ಣ ಈ ವಚನದ ಪ್ರಾರಂಭದಲ್ಲಿಯೇ ಎತ್ತಿದ್ದಾನೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಾವೆಲ್ಲರೂ ಮಾಡುವ ಕೆಲಸ ಇದೆ. ಬಸವಣ್ಣನ ಹೆಸರಿನಲ್ಲಿ ನಾವು ಲೋಕವನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇರ್ತೇವೆ, ಜನರನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇರ್ತೇವೆ. ವಚನಗಳು ನಮ್ಮನ್ನ ನಮ್ಮ ಒಳಗೆ ನೋಡಲು ಪ್ರೇರೇಪಿಸಬೇಕು ಮತ್ತು ಸ್ಫೂರ್ತಿಯನ್ನ ನೋಡಬೇಕು. ವಚನಾಸ್ ಶುಡ್ ಹೆಲ್ಪ್ ಅಸ್ ಲುಕ್ ಇನ್ ಟು ಅವರ್ ಸೆಲ್ವ್ಸ್. ಬಹಳ ಸ್ಪಷ್ಟವಾಗಿ ಬಸವಣ್ಣ ಹೇಳ್ತಾನೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ದಿಸ್ ಇಸ್ ನಾಟ್ ಯುವರ್ ಜಾಬ್. ಲೋಕದ ತಪ್ಪುಗಳನ್ನ ಸರಿಪಡಿಸುವುದು ನಿಮ್ಮ ಕೆಲಸ ಅಲ್ಲ. ಆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಕೆಲಸ ಅಂದ್ರೆ ನಿಮ್ಮ ತಪ್ಪುಗಳನ್ನ ನೀವು ತಿದ್ದಿಕೊಳ್ಳುವುದು. ಜಗತ್ತಿನ ಕೊಳೆಯನ್ನ ಶುಚಿ ಮಾಡುವುದು ನಿಮ್ಮ ಕೆಲಸವಲ್ಲ. ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಕೂಡ ಈ ಪ್ರಶ್ನೆಯನ್ನ ಮಾಡ್ತಾನೆ. ಓ ಕರ್ಸ್ಡ್ ಸ್ಪೈಟ್, ದ ಟೈಮ್ ಈಸ್ ಔಟ್ ಆಫ್ ಜಾಯಿಂಟ್, ವಾಸ್ ಐ ಆರ್ ಬಾರ್ನ್ ಟು ಸೆಟ್ ಇಟ್ ರೈಟ್ ಅಂತಕ್ಕಂಥ ಪ್ರಶ್ನೆಯನ್ನ ಹ್ಯಾಮ್ಲೆಟ್ ನಾಟಕದಲ್ಲಿ ಮಾಡ್ತಾನೆ. ಡೆನ್ಮಾರ್ಕ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ, ಡೆನ್ಮಾರ್ಕ್ದಲ್ಲಿ ಕೊಳೆ ತುಂಬಿದೆ, ದುರ್ನಾತ ಬರ್ತಾ ಇದೆ, ಆದರೆ ಇದನ್ನು ಸರಿಪಡಿಸುವುದು ಕೇವಲ ನನ್ನ ಕೆಲಸವೇ ಎಂಬ ಪ್ರಶ್ನೆಯನ್ನು ಅವನು ಕೇಳಿಕೊಳ್ಳುತ್ತಾನೆ. ಆ ಸಂದರ್ಭ ಬೇರೆ, ಈ ಸಂದರ್ಭ ಬೇರೆ. ಬಸವಣ್ಣ ಇಲ್ಲಿ ನಮ್ಗೆ ಏನ್ ಹೇಳ್ತಾನೆ ಅಂತಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಬೇರೆಯವರಿಗೆ ಮಾರ್ಗದರ್ಶನ ಮಾಡುವುದು ಬಹಳ ಸುಲಭ, ಬೇರೆಯವರ ತಪ್ಪುಗಳನ್ನ ಎತ್ತಿ ತೋರಿಸುವುದು ಬಹಳ ಸುಲಭ, ಬೇರೆಯವರ ತಪ್ಪುಗಳನ್ನ ಸರಿಪಡಿಸಲು ಪ್ರಯತ್ನಿಸುವುದು ಕೂಡ ಸುಲಭ. ಆದರೆ ಇದು ನಿಮ್ಮ ಕೆಲಸ ಅಲ್ಲ. ಯಾರ ತಪ್ಪನ್ನು ಸರಿಪಡಿಸುವ ಅಗತ್ಯವಿಲ್ಲ. ಏನ್ ಮಾಡಬೇಕಾಗಿದೆ? ನೀನು ಏನು ಮಾಡಬೇಕಾಗಿದೆ? ಬಸವಣ್ಣ ಹೇಳ್ತಾನೆ, ನಿಮ್ಮ ತನುವ ಸಂತೈಸಿಕೊಳ್ಳಿ. ತನುವ, ನಿಮ್ಮ ಬಾಡಿ, ನಿಮ್ಮ ಶರೀರ, ಅದನ್ನ ಸಂತೈಸಿಕೊಳ್ಳಿ. ಯು ಟ್ರೈ ಟು ಮ್ಯಾನೇಜ್ ಯುವರ್ ಓನ್ ಬಾಡಿ. ಈ ದೇಹದಲ್ಲಿ ಏನೆಲ್ಲ ಇದೆ, ಈ ದೇಹ ದೇವಾಲಯ ಆಗ್ಬೇಕು, ಸಾಕ್ಷಾತ್ ಕೂಡಲ ಸಂಗಮ ದೇವ ಬಂದು ನೆಲೆಸುವ ಪುಣ್ಯ ಸ್ಥಳವಾಗ್ಬೇಕು. ಇದಾಗ್ಬೇಕಂದ್ರೆ ದೇಹದ ಕೊಳೆಯನ್ನ ಶುಚಿ ಮಾಡ್ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ತನುವ ಸಂತೈಸಿಕೊಳ್ಳಿ. ನೇರವಾಗಿ ಹೇಳ್ತಾನೆ ಬಸವಣ್ಣ.
ಮಾಡು. ನೀವು ಅಗತ್ಯವಾಗಿ, ನೀವು ತುರ್ತಾಗಿ ಅಗತ್ಯವಾಗಿ ಮಾಡಬೇಕಾದ ಕೆಲಸ ಏನೆಂದ್ರೆ ನಿಮ್ಮ ತನುವನ್ನ ನೀವು ಸಂತೈಸಿಕೊಳ್ಳಬೇಕು. ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು, ನಿಭಾಯಿಸಬೇಕು. ಯಾಕೆಂದ್ರೆ ನಿಮ್ಮ ನಾಲಿಗೆ ನಿಮ್ಮ ಮಾತು ಕೇಳೋದಿಲ್ಲ, ನಿಮ್ಮ ಕಿವಿ ನಿಮ್ಮ ಮಾತು ಕೇಳೋದಿಲ್ಲ, ನಿಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು ಯಾವುದು ನಿಮ್ಮ ಕೆಲಸವನ್ನ, ನಿಮ್ಮ ಮಾತನ್ನ ಕೇಳೋದಿಲ್ಲ. ಅದು ಕೇಳೋ ಹಾಗೆ ಮಾಡಬೇಕು. ಆ ಕೆಲಸ ನೀವು ಮಾಡ್ತಾ ಇಲ್ಲ. ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ಮನಸ್ಸು ಹೇಗಿದೆ? ಮನಸ್ಸಿನಲ್ಲಿ ನೀವೇನೇನು ಬಯಸ್ತೀರಿ? ಮಾತನಾಡುವುದು ಬೇರೆ, ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ನಾವು ಮಾತನಾಡುವುದಿಲ್ಲ. ಯಾರು ಬಹುತೇಕ ಜನರು ಮಾತನಾಡುವುದಿಲ್ಲ. ಬಸವಣ್ಣನಂತವನು ಮಾತ್ರ ಮಾತನಾಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ವಿಚಿತ್ರ ಸಂಗತಿಗಳು ನಡೆದಿರ್ತವೆ. ನಾವು ಏನನ್ನೋ ಬಯಸ್ತೇವೆ, ಯಾರನ್ನೋ ಬಯಸ್ತಾ ಇರ್ತೇವೆ, ಏನನ್ನೋ ಬಯಸ್ತಾ ಇರ್ತೇವೆ, ಯಾರಿಗೋ ಮೋಸ ಮಾಡ್ತೇವೆ, ವಂಚನೆ ಮಾಡ್ತಾ ಇರ್ತೇವೆ, ಯಾರಿಗೋ ಬೈತಿರ್ತೇವೆ, ತೆಗಳ್ತಿರ್ತೇವೆ, ಟೀಕೆ ಮಾಡ್ತಿರ್ತೇವೆ, ಏನೆಲ್ಲ ಮಾಡ್ತಿರ್ತೇವೆ. ನಮ್ಮ ಮನಸ್ಸನ್ನ ನಾವು ನಿಭಾಯಿಸ್ತಾ ಇಲ್ಲ. If you cannot control your own mind, how can you control the whole world? ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ. ನಿಮ್ಮ ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲಿ ತರಲು ನಿಮಗೆ ಸಾಧ್ಯವಿಲ್ಲವೆಂದರೆ ನೀವು ಇಡೀ ಜಗತ್ತನ್ನ, ವಿಶ್ವವನ್ನ ನಿಮ್ಮ ನಿಯಂತ್ರಣದಲ್ಲಿ ತರಲಿಕ್ಕೆ ಸಾಧ್ಯ ಹೇಗಿದೆ? ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆಲ್ಲಬಲ್ಲ. ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆಲ್ಲಬಲ್ಲ. ಮನಸ್ಸನ್ನು ಗೆದ್ದವನು ವಿಶ್ವವನ್ನು ಗೆಲ್ಲಬಲ್ಲ. You will have to conquer the limitations of your own mind. ಅದಕ್ಕೆ ಬಸವಣ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಸಮಸ್ಯೆ ಎಲ್ಲಿದೆ? ಒಬ್ಬ ವ್ಯಕ್ತಿಯ ಸಮಸ್ಯೆ ಎಲ್ಲಿದೆ ಅಂದ್ರೆ ನಿನ್ನ ದೇಹದಲ್ಲಿದೆ, ನಿನ್ನ ಮನಸ್ಸಿನಲ್ಲಿದೆ. ನಿನ್ನ ದೇಹವನ್ನ ನೀನು ನಿಭಾಯಿಸ್ತಾ ಇಲ್ಲ, ನಿನ್ನ ಮನಸ್ಸನ್ನ ನೀನು ನಿಭಾಯಿಸ್ತಾ ಇಲ್ಲ. ನೀನು ಜಗತ್ತನ್ನ ನಿಭಾಯಿಸ್ಲಿಕ್ಕೆ ಹೊರಟಿರುವೆ, ಲೋಕದ ಡೊಂಕನ್ನ ತಿದ್ಲಿಕ್ಕೆ ಹೊರಟಿರುವೆ. ನೀನು ಮುಟ್ಟಾಳ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನೀನು ನೆರಮನೆಯವರ ದುಃಖಕ್ಕೆ ಅತ್ತರೆ ಕೂಡಲ ಸಂಗಮ ದೇವ ನಿನ್ನನ್ನು ಮೆಚ್ಚುವುದಿಲ್ಲ ಅಂತ ಹೇಳ್ತಾನೆ. ಇದರ ಅರ್ಥ ನಿಮ್ಮ ನೆರಮನೆಯಲ್ಲಿ ಯಾರ್ದೋ ಒಂದು ಸಾವು ಆಗಿದೆ, ನೀನು ದುಃಖಿಸಬಾರ್ದು, ಅವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಬಾರ್ದು ಅಂತ ಅಲ್ಲ. ದಯವಿಟ್ಟು ಈ ವಚನವನ್ನ ಇಷ್ಟು ವಾಚ್ಯವಾಗಿ ಓದಬಾರ್ದು. ಕೆಲವರು ಆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇದನ್ನ ಒಂದು ವಿಶಾಲವಾದ ಅರ್ಥದಲ್ಲಿ, ಒಂದು ಬೇರೆಯದಾದ ಸಂದರ್ಭದಲ್ಲಿ ಈ ಮಾತಿನ ಅರ್ಥವನ್ನ ಮಾಡಿಕೊಳ್ಬೇಕಾಗ್ತದೆ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನಿನ್ನ ಮನೆಯಲ್ಲಿ ಏನೆಲ್ಲ ಇದೆ, ನಿನ್ನ ಮನೆಯ ಜನರಲ್ಲಿ ಏನೆಲ್ಲ ಇದೆ, ಅದಕ್ಕಾಗಿ ಮೊದಲು ದುಃಖಿಸು. ಯು ವೀಪ್ ಫಾರ್ ಯುವರ್ ಸೆಲ್ಫ್, ಫಾರ್ ಯುವರ್ ಓನ್ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದ್ರೆ ನಿನ್ನ ಸಂಕಷ್ಟಗಳಿಗೆ ನೀನು ದುಃಖಿಸದಿದ್ರೆ ನೀನು ಜಗತ್ತಿನ ಸಂಕಷ್ಟಕ್ಕೆ ಹೇಗೆ ದುಃಖಿಸಲಿಕ್ಕೆ ಸಾಧ್ಯ ಇದೆ? ಬಹಳ ಸರಳವಾದಂತ ಒಂದು ಪ್ರಶ್ನೆ. If you can't respond to your own people, and how can you respond to the whole world? ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾನೆ. ಈ ವಚನವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಈ ಸಾಮಾಜಿಕ ವ್ಯಕ್ತಿತ್ವವನ್ನ, ವೈಯಕ್ತಿಕ ವ್ಯಕ್ತಿತ್ವವನ್ನ, ರಾಜಕೀಯ ವ್ಯಕ್ತಿತ್ವವನ್ನ, ಅಥವಾ ಶೈಕ್ಷಣಿಕ ವ್ಯಕ್ತಿತ್ವವನ್ನ, ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆಗ ನಾವು ನಮ್ಮ ದೇಹವನ್ನ ಜಯಿಸ್ತೇವೆ, ನಮ್ಮ ಮನಸ್ಸನ್ನ ಜಯಿಸ್ತೇವೆ, ಮತ್ತು ಆಗ ನಾವು ನೆರೆಮನೆಯವರನ್ನ, ಅಂದ್ರೆ ಲೋಕದ ಡೊಂಕನ್ನ ತಿದ್ದುವ ಒಂದು ಸಾಮರ್ಥ್ಯ ನಮಗೆ ಬರ್ತದೆ. ಮತ್ತು ನೆರೆಮನೆಯವರ ದುಃಖಕ್ಕೆ ಅಳುವ ಸಾಮರ್ಥ್ಯ ನಮಗೆ ಬರ್ತದೆ. ದಯವಿಟ್ಟು ಅರ್ಥ ಮಾಡಿಕೊಡ್ಬೇಕು. ಬಸವಣ್ಣ ಲೋಕದ ಡೊಂಕನ್ನ ತಿದ್ದುವುದರ ವಿರುದ್ಧವಾಗಿಲ್ಲ, ನೆರೆಮನೆಯ ದುಃಖಕ್ಕೆ ಅಳುವವರ ವಿರುದ್ಧವಾಗಿಲ್ಲ. ಈ ಕೆಲಸವನ್ನ ನೀವು ಮಾಡಬಹುದು, ಆದರೆ ಅಂತ ಒಂದು ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಳ್ಬೇಕು. ಈ ಸಾಮರ್ಥ್ಯ ನಾವು ಈ ಸಾಮರ್ಥ್ಯವನ್ನ ಯಾವಾಗ ಬೆಳೆಸಿಕೊಳ್ಳುತ್ತೇವೆ ಅಂತಂದ್ರೆ, ಯಾವಾಗ ನಾವು ನಮ್ಮ ಮನವನ್ನು ಸಂತೈಸಿಕೊಳ್ಳುತ್ತೇವೆಯೋ, ಯಾವಾಗ ನಾವು ನಮ್ಮ ತನುವನ್ನು ಸಂತೈಸಿಕೊಳ್ತೇವೆಯೋ, ಆಗ ನಮಗೆ ಲೋಕದ ಡೊಂಕನ್ನ ತಿದ್ದುವ ಶಕ್ತಿ ತಂತಾನೆ ಬರ್ತದೆ. ಆಗ ನಾವು ನೆರೆಮನೆಯ ದುಃಖಕ್ಕೆ ನಾವು ಅಳಬಹುದು. ಆಗ ಕೂಡಲ ಸಂಗಮ ದೇವ ನಮ್ಮನ್ನ ಮೆಚ್ಚಿಕೊಳ್ಳುತ್ತಾನೆ. ಎಲ್ಲರಿಗೂ ನಮಸ್ಕಾರ.